ನಮಸ್ಕಾರ ಗೆಳೆಯರಿ. ಈ ಕೆಳಗಿನ ಪ್ರಶ್ನೆಗಳನ್ನು ಓದಿ ಉತ್ತರವನ್ನು ಗುರುತಿಸಿ. ಪ್ರಶ್ನೆ 1ರಿಂದ 4. ಚಾಗ ಪದದ ತದ್ಭವ ರೂಪವೇನು ಅಂತ ಕೇಳಿದ್ದಾರೆ. ಚಾಗ ಪದದ ತದ್ಭವ ರೂಪ ತ್ಯಾಗ ಅಂತ ಹೇಳ್ಬೋದು. ಹಾಗಾಗಿ ಉತ್ತರ 3. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ ಯಾವ ವರ್ಷ ಆಯಿತು ಅಂತ ಕೇಳಿದ್ದಾರೆ. 1915ರಲ್ಲಿ ಆಯಿತು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆ. ಉತ್ತರ 3. ಹಾಗೆ 3ನೇ ಪ್ರಶ್ನೆಗೆ ಹೋಗೋಣ. ರಾಮಧ್ಯಾನ ಚರಿತ್ರೆಯಲ್ಲಿ ಯಾವುದರ ನಡುವೆ ಜಗಳವಾಯಿತು ಅಂತ ಕೇಳಿದ್ದಾರೆ. ರಾಮಧ್ಯಾನ ಚರಿತ್ರೆಯಲ್ಲಿ ರಾಗಿ ಮತ್ತು ಭತ್ತದ ನಡುವೆ ಜಗಳವಾಯಿತು ಅಂತ ಹೇಳ್ಬೋದು. ಉತ್ತರ 2. 4ನೇ ಪ್ರಶ್ನೆಗೆ ಹೋಗೋಣ. ತತ್ವಪದಕಾರ ಶಿಶುನಾಳ ಶರೀಫರ ಗುರು ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ 1 ಗೋವಿಂದ ಭಟ್ ಸರಿಯಾದ ಉತ್ತರ. ಮೋಸ್ಟ್ ಆಫ್ ದಿ ಪೀಪಲ್ ಶಿಶುನಾಳಾಧೀಶ ಅಂತ ಹೇಳ್ತಾರೆ. ಅದು ತಪ್ಪಾಗುತ್ತೆ. ಶಿಶುನಾಳಾಧೀಶ ಅಲ್ಲ, ಗೋವಿಂದ ಭಟ್ ಸರಿಯಾದ ಉತ್ತರ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಆರ್ಥಿಕ ಕ್ಷೇತ್ರದಲ್ಲಿ ಸಾಧನೆ ರಿಮಾರ್ಕೆಬಲ್ ಆಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಇಂಗ್ಲೀಷ್ ಶಬ್ದಕ್ಕೆ ಸಮಾನಾರ್ಥಕವಾದ ಕನ್ನಡ ಪದವನ್ನು ಇಲ್ಲಿ ಗುರುತಿಸ್ಬೇಕು ನಾವು. ರಿಮಾರ್ಕೆಬಲ್ ಅನ್ನುವಂಥದ್ದು ಸಮನಾದದ್ದು ಪದ ಅಂತಂದರೆ ಗುರುತರವಾದದ್ದು. 2ನೇದು ಗುರುತರವಾದದ್ದು ಸರಿಯಾದ ಉತ್ತರ. 6ನೇ ಪ್ರಶ್ನೆಗೆ ಹೋಗೋಣ. ಸಾಲ ಪಡೆಯಲು ಖಾತೆದಾರರ ಸಹಿಗಳು ಸಿಸ್ಟಮ್ಗಳನ್ನು ಕೇಳುತ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ವರದಾರಿ ಸರಿಯಾದ ಉತ್ತರ. ಫ್ರೆಂಡ್, ಈಗ 7ನೇ ಪ್ರಶ್ನೆಗೆ ಬರೋಣ. ವಿಧಾನಸಭೆಯಲ್ಲಿ ನಿಗದಿತ ವಿಷಯಕ್ಕೆ ಸಂಬಂಧಿಸಿದಂತೆ ಬಿಲ್ ಅನ್ನು ಮಂಡಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಮಸೂದೆ ಅಂತ ಹೇಳ್ಬೋದು. ಉತ್ತರ 4 ಮಸೂದೆ. 8ನೇ ಪ್ರಶ್ನೆಗೆ ಬರೋಣ. BL ರೈಸ್ ಎಪಿಗ್ರಫಿಯಲ್ಲಿ ಪರಿಣಿತರಾಗಿದ್ದವರು ಯಾರು ಅಂತ ಕೇಳಿದ್ದಾರೆ. ಶಾಸನಗಳ ಅಧ್ಯಯನ. 8ನೇದು ಶಾಸನಗಳ ಅಧ್ಯಯನ. 9ನೇ ಪ್ರಶ್ನೆಗೆ ಬರೋಣ. ಆಡಳಿತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಕಮಿಷನರ್ ಇರುತ್ತಾರೆ ಅಂತ ಹೇಳಿದ್ದಾರೆ. ಕಮಿಷನರ್ ಅಂದರೆ ಇಲ್ಲಿ ಆಯುಕ್ತರು ಅಂತ ಹೇಳ್ಬೋದು. 10ನೇ ಪ್ರಶ್ನೆಗೆ ಬರೋಣ. ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 10ನೇ ಪ್ರಶ್ನೆಯಲ್ಲಿ ಮೊದಲನೇದಾಗಿ ಪಂಚಾಸ್ಯ, ಕೇಸರಿ, ವ್ಯಾಘ್ರ, ಸಿಂಹ. ಗುಂಪಿಗೆ ಸೇರಿದ ಕೇಸರಿ, ವ್ಯಾಘ್ರ, ಸಿಂಹ ಅಂತಂದರೆ ಒಂದೇ ಕ್ಯಾಟಗರಿ ಬರುತ್ತೆ. ಪಂಚಾಸ್ಯ ಸರಿಯಾದ ಉತ್ತರ. ಇಲ್ಲಿ ಉತ್ತರ 1 ಪಂಚಾಸ್ಯ ಸರಿಯಾದ ಉತ್ತರ. 11ನೇ ಪ್ರಶ್ನೆಗೆ ಬರೋಣ ಫ್ರೆಂಡ್. ಚಂದ್ರಚೂಡ. ಚಂದ್ರಚೂಡ, ಫಾಲನನೇತ್ರ, ಶೂಲಧರ, ಚಕ್ರಧರ. ಚಂದ್ರಚೂಡ, ಫಾಲನೇತ್ರ, ಶೂಲಧರ ಒಂದೇ ಕ್ಯಾಟಗರಿಗೆ ಬರುತ್ತೆ. ಚಕ್ರಧರ ಬೇರೆ ಬರುತ್ತೆ. ಹಾಗಾಗಿ ಚಕ್ರಧರ ಸರಿಯಾದ ಉತ್ತರ. 12ನೇ ಪ್ರಶ್ನೆಗೆ ಹೋಗೋಣ. ಸಖ, ರಿಪು, ವೈರಿ, ಅರಿ. ಮೊದಲನೇದಾಗಿ ಸಖ ಸರಿಯಾದ ಉತ್ತರ. ಇಲ್ಲಿ 12ನೇದು ಸಖ. ಕೃಕವಾಕು 13ನೇ ಪ್ರಶ್ನೆ. ಕೃಕವಾಕು ಸರಿಯಾದ ಉತ್ತರ ಕೋಳಿ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬೆವರು. ಬೆವರು ಸರಿಯಾದ ಉತ್ತರ. ಈಗ 15ನೇ ಪ್ರಶ್ನೆಗೆ ಹೋಗೋಣ. ಕೈಪರೆ ಎಂದರೆ ಏನು ಅಂತ ಕೇಳಿದರೆ. ಕೈಪರೆ ಎಂದರೆ ಚಪ್ಪಾಳೆ. ಪೀಯೂಷ ಪದದ ಅರ್ಥ ಏನು ಅಂತ ಕೇಳಿದರೆ ಅಮೃತ. ವೈಜಯಂತಿ ಪದದ ಅರ್ಥ ಬಾವುಟ. 18ನೇ ಪ್ರಶ್ನೆಗೆ ಹೋಗೋಣ. ಚರಮ ಎಂದರೆ ಏನು ಅಂತ ಕೇಳಿದರೆ. ಚರ್ಮ ಎಂದರೆ ಕೊನೆಯ. ಕಾಸರ ಪದದ ಅರ್ಥ ಸರೋವರ. ಕಾಸರ ಪದದ ಅರ್ಥ ಸರೋವರ. 20ನೇ ಪ್ರಶ್ನೆಗೆ ಬರೋಣ. ಜೀಮೂತ. ಸರಿಯಾದ ಉತ್ತರ ಮೋಡ. 21ನೇ ಪ್ರಶ್ನೆಗೆ ಬರೋಣ.
ಬಂಡುಣಿ ಪದದ ಅರ್ಥವೇನು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ 1 ದುಂಬಿ. ಚಳಿಗದೀರ ಎಂದರೆ ಏನು ಅಂತ ಕೇಳಿದರೆ, ಚಳಿಗದೀರ ಅಂದರೆ ಚಂದ್ರ. ಸೊ ತಂಪಾದ ವಾತಾವರಣ ಇರುತ್ತೆ, ಸೊ ಹಾಗಾಗಿ ಚಳಿಗದೀರ ಅಂತಂದರೆ ಚಂದ್ರ. ಸೊ ಹುಣ್ಣಿಮೆಯಲ್ಲಿ ನೋಡಿರ್ಬೋದು, ತುಂಬ ಚಳಿ ಇರುತ್ತೆ, ತಂಪಾಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಚಂದ್ರ ಅಂತ ಹೇಳ್ಬೋದು. ಸೊ ಮಯೂಖ ಇದರ ಸಮಾನಾರ್ಥಕ ಪದ ಏನಂತ ಕೇಳಿದರೆ ನವಿಲು, ಸೋಗೆ. ಸೊ 24ನೇ ಪ್ರಶ್ನೆಗೆ ಬರೋಣ. ಸೊ ಕಣ್ಣೀರ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ನೆತ್ತರ, ರಕ್ತ. ಸರಿಯಾದ ಉತ್ತರ 2 ನೆತ್ತರ, ರಕ್ತ. ಸೊ 25ನೇ ಪ್ರಶ್ನೆಗೆ ಹೋಗೋಣ. ಕಿತ್ತಡಿ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ, ಸೊ ಕಿತ್ತಡಿ ಪದದ ಸಮಾನಾರ್ಥಕ ಪದ ಮುನಿ, ಯತಿ. ಸೊ 26ನೇ ಪ್ರಶ್ನೆಗೆ ಹೋಗೋಣ. ಕನ್ನಡವಕ್ಕಿ ಪದದ ಸಮಾನಾರ್ಥಕ ಪದ ಏನಂತ ಕೇಳಿದರೆ ಗಿಳಿ, ಕೀರ. ಸರಿಯಾದ ಉತ್ತರ. ಸೊ ಹಾಗೆ ಇಲ್ಲಿ ಒಂದು ಟಾಪಿಕ್ ಇದೆ ಫ್ರೆಂಡ್. ಸೊ ಇದನ್ನು ನಾವು ಓದಿಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗುತ್ತೆ. ಸೊ 27ನೇ ಪ್ರಶ್ನೆಗೆ ಬರೋಣ. ಸೊ ಯಾವುದು ಜೀವಂತ ಜನಾಂಗವೆನಿಸಿಕೊಳ್ಳುತ್ತದೆ ಎಂದರೆ, ಸೊ ಕನ್ನಡಕ್ಕಾಗಿಯೇ ದುಡಿವೆ, ಕನ್ನಡಕ್ಕಾಗಿಯೇ ಬದುಕುವೆ. ಇದು ಸರಿಯಾದ ಉತ್ತರ. ಸೊ 28ನೇ ಪ್ರಶ್ನೆ. ಯುವಕರನ್ನು ಕುರಿತು ಕಳಕಳಿಯ ವಿನಂತಿ. ಇದಕ್ಕೆ ಸರಿಯಾದ ಉತ್ತರ 1 ಯುವಕರ ಕೆರಳಿಕೆ ಹೋರಾಟ ಸಾಂಸ್ಕೃತಿಕ ದಾಸ್ಯವನ್ನು ತೊಲಗಿಸಲು ವಿನಿಯೋಗವಾಗಬೇಕು. ಇದು ಸರಿಯಾದ ಉತ್ತರ. 28ಕ್ಕೆ 1. ಸೊ 29ನೇ ಪ್ರಶ್ನೆಗೆ ಬರೋಣ. ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದರೆ, ಸೊ ಕೊನೆಯುಸಿರು ಇರುವವರೆಗೂ ಕನ್ನಡಕ್ಕಾಗಿ ದುಡಿಯುವೆ. ಕನ್ನಡಿಗರು ಆತ್ಮನಿರೀಕ್ಷಣೆಯನ್ನು ಮಾಡಿಕೊಳ್ಳಬೇಕು. ನಮ್ಮ ಸೀಮಾರೇಖೆ ನಿಶ್ಚಿತ ನೆಲೆಯನ್ನು ಕಂಡಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ 2 ಎ ಮತ್ತು ಬಿ ಮಾತ್ರ. ಸೊ 30ನೇ ಪ್ರಶ್ನೆಗೆ ಬರೋಣ. ಕನ್ನಡಿಗರ ಔದಾರ್ಯಕ್ಕೆ ಯಾವಾಗ ಅರ್ಥವಿರುವುದಿಲ್ಲ ಅಂತ ಕೇಳಿದರೆ, ಸೊ ಸರಿಯಾದ ಉತ್ತರ 3 ಕನ್ನಡ ನಾಡಿನಲ್ಲಿ ನೆಲೆನಿಂತ ಇತರ ಪ್ರಾಂತಗಳವರೆಗೆ ಕನ್ನಡ ನಾಡು ನುಡಿ ಬಾರದೆ ಹೋದರೆ. ಇದು ಸರಿಯಾದ ಉತ್ತರ. ಸೊ ಕೆಳಗಿನವುಗಳಲ್ಲಿ ಖಾಲಿ ಇರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಸೂಚಿಸಿರಿ. ಪ್ರಶ್ನೆ ಸಂಖ್ಯೆ 31ರಿಂದ 36ರವರೆಗೆ. ಸೊ 31ನೇ ಪ್ರಶ್ನೆ ನೋಡೋಣ. ಕೃತ್ ಎಂಬ ಪ್ರತ್ಯಯವನ್ನು ಡ್ಯಾಶ್ಗೆ ಸೇರಿಸುತ್ತದೆ ಅಂತ ಕೇಳಿದರೆ ಧಾತು. ಕೃತ್ ಅಂದರೆ ಧಾತು ಇಲ್ಲಿ. ಸೊ ಒಳ್ಳೆಯ ಮನುಷ್ಯ ಎಂಬ ಪ್ರಯೋಗದಲ್ಲಿ ಒಳ್ಳೆಯ ಎಂಬುದಕ್ಕೆ ಗುಣವಾಚಕ. ಸರಿಯಾದ ಉತ್ತರ. ನಿನ್ನ ಕೆಳೆಯಂ ಸೂರ್ಯೋದನಂ ನೋಡದೆ ನುಡಿಯದಪ್ಪಿಕೊಳ್ಳದೆ ಬೆಸನೆ. ಈ ಪದ್ಯ ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ, ಸೊ ಇದು ಕಂದ ಪದ್ಯ. ಸೊ ಹಾಗೆ 34ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ಬರಹವಾಗಿರುವುದು ಡ್ಯಾಶ್ ಅಂತ ಕೇಳಿದರೆ, ಮೊದಲನೇ ಉತ್ತರ ಶುಭಾಶಯ. ಸರಿಯಾದ ಉತ್ತರ ಶುಭಾಶಯ. ಸೊ 35ನೇ ಪ್ರಶ್ನೆಗೆ ಬರೋಣ. ಕದಡಿದ ಸಲೀಲಂ. ಇಲ್ಲಿ ಕದಡಿದ ಎಂಬುದು ಡ್ಯಾಶ್ ವಿಭಕ್ತಿ ಅಂತ ಕೇಳಿದರೆ ಷಷ್ಠಿ. ಸರಿಯಾದ ಉತ್ತರ. ಚತುರ್ಥಿ ವಿಭಕ್ತಿಯು ಡ್ಯಾಶ್ ಕಾರಕ ಅಂತ ಕೇಳಿದರೆ 36ನೇ ಪ್ರಶ್ನೆ ಸಂಪ್ರದಾನಕಾರಕ. ಸರಿಯಾದ ಉತ್ತರ 2. ಸೊ 36ನೇ ಪ್ರಶ್ನೆಗೆ ಬರೋಣ. 37ನೇ ಪ್ರಶ್ನೆಗೆ ಹೋಗೋಣ. ಸೊ 37ನೇ ಪ್ರಶ್ನೆ. ಶಾಲಿವನ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಭತ್ತದ ಗದ್ದೆ. ಸರಿಯಾದ ಉತ್ತರ 2. 38ನೇ ಪ್ರಶ್ನೆ. ಶೌರಿ
ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಕೃಷ್ಣ ಸರಿಯಾದ ಉತ್ತರ 3. 39ನೇದು ದೃಗುಜಲ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಕಣ್ಣೀರು ಸರಿಯಾದ ಉತ್ತರ. 40ನೇ ಪ್ರಶ್ನೆಗೆ ಬರೋಣ. ಶುಕ ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಗಿಳಿ ಸರಿಯಾದ ಉತ್ತರ. ಅಗಡು ಪದದ ಸಮಾನಾರ್ಥಕ ಪದ ಏನು ಅಂತ ಕೇಳಿದರೆ ಗುಪ್ತ ಸರಿಯಾದ ಉತ್ತರ. ಏಕೈಕ ಪದ ಬಿಡಿಸಿ ಬರೆದರೆ ಏಕ ಪ್ಲಸ್ ಏಕ ಆಗುತ್ತೆ, ಸರಿಯಾದ ಉತ್ತರ ಮೊದಲನೇದು. ಕಣ್ಮಲರ್ ಪದ ಬಿಡಿಸಿ ಬರೆದರೆ ಎರಡನೇ ಉತ್ತರ ಕಣ್ ಪ್ಲಸ್ ಮಲರ್ ಕಣ್ಮಲರ್, ಸರಿಯಾದ ಉತ್ತರ 2. 44ನೇ ಪ್ರಶ್ನೆಗೆ ಬರೋಣ. ಲೋಕಾಧಿಪತಿ ಪದ ಬಿಡಿಸಿ ಬರೆದರೆ ಲೋಕ ಪ್ಲಸ್ ಅಧಿಪತಿ ಲೋಕಾಧಿಪತಿ ಆಗುತ್ತೆ, ಉತ್ತರ 1. ಮಹೋನ್ನತಿ ಪದ ಬಿಡಿಸಿ ಬರೆದರೆ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ ಆಗುತ್ತೆ, ಉತ್ತರ 3. 46ನೇ ಪ್ರಶ್ನೆ. ಸೋಮಾಮೃತ ಪದ ಬಿಡಿಸಿ ಬರೆದರೆ ಸೋಮ ಪ್ಲಸ್ ಅಮೃತ ಸೋಮಾಮೃತ ಆಗುತ್ತೆ, ಉತ್ತರ 1. 47ನೇ ಪ್ರಶ್ನೆ. ಹಾಸ್ಯಾಸ್ಪದ ಬಿಡಿಸಿ ಬರೆದರೆ ಹಾಸ್ಯ ಪ್ಲಸ್ ಆಸ್ಪದ ಹಾಸ್ಯಾಸ್ಪದ ಆಗುತ್ತೆ, ಉತ್ತರ 3. 48ನೇ ಪ್ರಶ್ನೆಗೆ ಬರೋಣ. ಮುಂದೆ ಕೊಡಲಾದ 4 ರೂಪಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಪ್ರಶ್ನೆ ಸಂಖ್ಯೆ 48ರಿಂದ 53ವರೆಗೆ ಇರುತ್ತೆ. 48ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4 ನಿಷೇಧಾರ್ಥಕ. 49ನೇ ಪ್ರಶ್ನೆಗೆ ಗೃಹಸ್ಥಾಶ್ರಮ ಸರಿಯಾದ ಉತ್ತರ. 50ನೇ ಪ್ರಶ್ನೆಗೆ ಸರ್ವಜ್ಞ 1 ಸರಿಯಾದ ಉತ್ತರ. 51ನೇ ಪ್ರಶ್ನೆಗೆ ಈಶಾವಾಸ್ಯಂ ಸರಿಯಾದ ಉತ್ತರ, ಉತ್ತರ 2. ಮುಂದಿನ ಪ್ರಶ್ನೆಗೆ ಹೋಗೋಣ. 52ನೇ ಪ್ರಶ್ನೆ. ಅಮೃತ ಸಿಂಧು ಎರಡನೇದು ಸರಿಯಾದ ಉತ್ತರ. 52ಕ್ಕೆ 2 ಸರಿಯಾದ ಉತ್ತರ ಅಮೃತ ಸಿಂಧು. 53ಕ್ಕೆ 1 ಸರಿಯಾದ ಉತ್ತರ ಕರ್ಮಣಿ ಪ್ರಯೋಗ. ಸೂಚನೆ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 54ರಿಂದ 58ಗೆ ಹೇಳಲಾದ ಪದಗಳನ್ನು ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಪರ್ಯಾಯ 4 ರೂಪಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಆಗ 4 ಗುರುತಿಸಿ ಅಂತ ಹೇಳಿದ್ದಾರೆ. ನೋಡೋಣ. ರಂ ಶ್ರೀ ಮುಗುಳಿ ಕನ್ನಡ ಸಾಹಿತ್ಯ ಚರಿತ್ರ ಗ್ರಂಥ ಬರೆದಿದ್ದಾರೆ. ಕನ್ನಡ ಸಾಹಿತ್ಯ ಚರಿತ್ರೆ ಸರಿಯಾದ ಉತ್ತರ ಕನ್ನಡ ಸಾಹಿತ್ಯ ಚರಿತ್ರೆ 3 ಸರಿಯಾದ ಉತ್ತರ. ಕನ್ನಡ ಸಾಹಿತ್ಯ ಸಮ್ಮೇಳನ ಶೀಘ್ರದಲ್ಲಿ ನಡೆಯಲಿದೆ. ಸಮ್ಮೇಳನ ಅಲ್ಲ, ಸಮ್ಮೇಳನ ಶೀಘ್ರದಲ್ಲಿ ನಡೆಯಲಿದೆ 1 ಸರಿಯಾದ ಉತ್ತರ. 55ಕ್ಕೆ 1. ಸಾರಿ 55ಕ್ಕೆ 1 ಸಮ್ಮೇಳನ. 56ನೇ ಪ್ರಶ್ನೆ. ನಾಡಿನಲ್ಲಿ ಅವಿಭಕ್ತ ಕುಟುಂಬಗಳು ಉಳಿಯಬೇಕು ಅಂತ ಕೇಳಿದ್ದಾರೆ. ಅವಿಭಕ್ತ ಅಲ್ಲ, ಅವಿಭಕ್ತ ಅಂತ ಕೊಟ್ಟಿದ್ದಾರೆ, ತಪ್ಪಾಗಿದೆ. ಅವಿಭಕ್ತ ಸರಿಯಾದ ಉತ್ತರ 3. ವಿಜಯನಗರ ಸಾಮ್ರಾಜ್ಯ ವೈಭವದಿಂದ ಮೆರೆಯಿತು ಅಂತ ಕೇಳಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಅಂತ ಕೇಳಿದ್ದಾರೆ, ಸಾಮ್ರಾಜ್ಯ ಆಗಬೇಕು, ಸಾಮ್ರಾಜ್ಯ ಸರಿಯಾದ ಉತ್ತರ 53 ಸರಿಯಾದ ಉತ್ತರ 3. ನಿಮ್ಮ ಆತ್ಮೀಯರ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಬೇಕು. ಶುಭಾಶಯ ಅಲ್ಲ, ಶುಭಾಶಯ ಕೋರಬೇಕು ಸರಿಯಾದ ಉತ್ತರ 2 ಶುಭಾಶಯ ಕೋರಬೇಕು. ಓಕೆ. ಸೂಚನೆ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 59ರಿಂದ 63 1, 2, 3 ಎಂಬ ಗೆರೆ ಎಳೆದ ಭಾಗಗಳಿವೆ. ಈ ಯಾವುದೇ ಭಾಗದಲ್ಲಿ ವ್ಯಾಕರಣ, ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ, ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂದು 4ನೇ ಭಾಗವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇಲ್ಲಿ 59ನೇ ಪ್ರಶ್ನೆ ನೋಡೋಣ ಡೈರೆಕ್ಟಾಗಿ. ಸಮಗ್ರ ದೇಶದ ಗುಣಮಟ್ಟ ಉತ್ತಮ ಶಿಕ್ಷಣದಲ್ಲಿದೆ.
ಸೊ ತಪ್ಪಿಲ್ಲ. ಸಮಗ್ರ ದೇಶದ ಗುಣಮಟ್ಟ ಉತ್ತಮ ಶಿಕ್ಷಣದಲ್ಲಿದೆ, ಸರಿಯಾಗಿದೆ, ತಪ್ಪಿಲ್ಲ. ಏನು ಇಲ್ಲಿ ತಪ್ಪಿಲ್ಲ. ನಾಲ್ಕನೇದು ಸರಿಯಾದ ಉತ್ತರ. ಸಕಾರಾತ್ಮಕ ಸದ್ಗುಣಗಳನ್ನು ವಿದ್ಯಾರ್ಥಿಗಳು ರೂಢಿಸಿಕೊಳ್ಳಬೇಕು, ತಪ್ಪಿಲ್ಲ. ಸೊ ವಿದ್ಯಾರ್ಥಿಗಳು ಅಂತ ಬರುತ್ತೆ ಇಲ್ಲಿ ನೋಡಿ, ತಪ್ಪಾಗಿದೆ ಇಲ್ಲಿ. ಸೊ ಹಾಗಾಗಿ ಎರಡನೇದು ಸರಿಯಾದ ಉತ್ತರ, ವಿದ್ಯಾರ್ಥಿಗಳು. ಸೊ 61ನೇ ಪ್ರಶ್ನೆ, ಬರಗಾಲದಿಂದ ಜಲಾಶಯಗಳು ಖಾಲಿಯಾಗಿವೆ. ಬರಗಾಲದಿಂದ ಜಲಾಶಯಗಳು ಖಾಲಿಯಾಗಿವೆ. ಓಕೆ, ಸೊ ತಪ್ಪಿಲ್ಲ, ಸರಿಯಾಗಿದೆ, ಏನು ತಪ್ಪಿಲ್ಲ ಅಲ್ಲಿ. ಸೊ 62ನೇ ಪ್ರಶ್ನೆಗೆ ಹೋಗೋಣ ಡೈರೆಕ್ಟಾಗಿ. ಲಾಕ್ಡೌನ್ನಿಂದ ದೇಶ ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ. ಓಕೆ, ಸೊ ಆರ್ಥಿಕವಾಗಿ ಅಂತ ಆಗಬೇಕು, ಆರ್ಥಿಕವಾಗಿ ಅಂತಿದೆ. ಸೊ ಹಾಗಾಗಿ 2 ಸರಿಯಾದ ಉತ್ತರ. 63ನೇ ಪ್ರಶ್ನೆಗೆ, ಭ್ರಷ್ಟಾಚಾರ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ, ತಪ್ಪಿಲ್ಲ. ಸೊ ತಪ್ಪಿಲ್ಲ, ಇದರಲ್ಲಿ ಏನು ತಪ್ಪಿಲ್ಲ. ಸೊ 64ನೇ ಪ್ರಶ್ನೆ, ವಚನಕಾರ ಮೊದಲ ಜೇಡರ ದಾಸಿಮಯ್ಯನು ವಚನಯುಗದ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಮುಂದಿನ ವಾಕ್ಯಗಳು ಅಂದರೆ ಕ್ರಮಬದ್ಧವಾಗಿ ಜೋಡಣೆ ಮಾಡಬೇಕು ನಾವು ಇಲ್ಲಿ ಈ ವಾಕ್ಯಗಳನ್ನು. ಸೊ ನೋಡೋಣ. ಸೊ ಮೊದಲನೇದಾಗಿ ಆರ್ ಅಂತ ಬರುತ್ತೆ. ಸೊ ಆರನ್ನು ನೋಡ್ಕೊಳ್ಳಿ. ಜೇಡರ ದಾಸಿಮಯ್ಯನು ವಚನಯುಗದ ಮೊದಲ ವಚನಕಾರ. ಹಾಗಾಗಿ ಸರಿಯಾದ ಉತ್ತರ 3. 64ಕ್ಕೆ 3. ಸೊ ಹಾಗೆ 65ನೇ ಪ್ರಶ್ನೆ ನೋಡೋಣ. ಓಕೆ, ಹೊರನೋಟಕ್ಕೆ ಅಂತರಂಗದ ಸ್ವಭಾವಕ್ಕೂ ಪರಸ್ಪರ ಸಂಬಂಧವಿರಲಾರದು, ಸರಿಯಾದ ಉತ್ತರ. ಹಾಗಾಗಿ 2 ಸರಿಯಾದ ಉತ್ತರ. ಸೊ 66ನೇ ಪ್ರಶ್ನೆ ನೋಡೋಣ. ವಚನಶಾಸ್ತ್ರದ ಪಿತಾಮಹರೆಂದು ಫ.ಗು. ಅಳಗಟ್ಟಿಯವರು ಖ್ಯಾತರಾದವರು. ಇದು ಸರಿಯಾದ ಉತ್ತರ 4. ಸೊ 67ನೇ ಪ್ರಶ್ನೆ ಓದೋಣ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಿರಬೇಕು, ಸರಿಯಾದ ಉತ್ತರ 2. ಸೊ 68ನೇ ಪ್ರಶ್ನೆ ನೋಡೋಣ. ನಮ್ಮೆಲ್ಲರ ಜವಾಬ್ದಾರಿ ಸಂಪನ್ಮೂಲಗಳನ್ನು ಕಾಪಾಡುವುದು ಮುಂದಿನ ಪೀಳಿಗೆಗೆ ನೈಸರ್ಗಿಕ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದು ಮುಂದಿನ ಪೀಳಿಗೆಗೆ ನೈಸರ್ಗಿಕ. ಓಕೆ, ಸಂಪನ್ಮೂಲಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸರಿಯಾದ ಉತ್ತರ 2. ಸೊ 68 ಆಯಿತು. 69ನೇ ಪ್ರಶ್ನೆಗೆ ಹೋಗೋಣ ನಾವು ಈಗ. ಸೊ ಈ ಕೆಳಗೆ ಕೊಡಲಾದ 6 ವಾಕ್ಯಗಳುಳ್ಳ ಭಾಗಗಳಲ್ಲಿ 1 ಮತ್ತು 6ನೇ ವಾಕ್ಯಗಳು ಸರಿಯಾದ ರೀತಿಯಲ್ಲಿವೆ. ನಡುವಿನ 4 ವಾಕ್ಯಗಳು PQRS ಜಾಗ ಬದಲಾಯಿಸಿವೆ. ಅವುಗಳನ್ನು ಅರ್ಥ ಬರುವಂತೆ ಸರಿಯಾಗಿ ಹೊಂದಿಸಿ ಉತ್ತರ ಯಾವುದು ಎಂಬುದನ್ನು ಗುರುತಿಸಬೇಕು. 69ರಿಂದ 73ನೇ ಪ್ರಶ್ನೆವರೆಗೂ. ಓಕೆ, ಸೊ 69ನೇ ಪ್ರಶ್ನೆಗೆ ಹೋಗೋಣ ಈಗ. ಸೊ ರಾವಣನು ಸೀತೆಯನ್ನು ಕೊನೆಯದಾಗಿ ಭೇಟಿಯಾದ ಸನ್ನಿವೇಶ. ಓಕೆ, ರಾವಣನು ಸೀತೆಯನ್ನು ಕೊನೆಯದಾಗಿ ಭೇಟಿಯಾದ ಸನ್ನಿವೇಶ. ಸೊ ಪಿ ಅಂತ ಕೊಟ್ಟಿದ್ರೆ, ಸೀತೆ ಅತ್ಯಂತ ದುಃಖಿತಳಾಗಿ ರಾಮನ ಆಯಸ್ಸು ಪ್ರಾಣ ಯುದ್ಧ ಭೂಮಿಯಲ್ಲಿ ಇರುವವರೆಗೂ ಬರಬೇಡ ಎನ್ನುತ್ತಾಳೆ. ಓಕೆ, ಸೀತೆಯು ಸಮೀಪದಲ್ಲಿದ್ದ ರಾಕ್ಷಸನ ಕನ್ಯೆಯರ ರಾವಣನ ಸೌಂದರ್ಯವನ್ನು ತಿಳಿಸುತ್ತಾರೆ. ಓಕೆ, ರಾವಣನು ಅತ್ಯಂತ ಸಂತೋಷಭರಿತನಾಗಿ ಸೀತೆಯನ್ನು ಕಾಣಲು ಬರುತ್ತಾನೆ ಅಂತ ಕೊಟ್ಟಿದ್ದಾರೆ 6. ಎಸ್, ಸೀತೆಯ ಬಳಿ ಬಂದ ರಾವಣನು ನಿನ್ನ ರಾಮನನ್ನು ಬಿಟ್ಟು ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಎನ್ನುತ್ತಾಳೆ. ಸೊ ಇಲ್ಲಿ ಸೀತೆಯ ಪತಿ ಭಕ್ತಿ ಹಾಗೂ ರಾಮನ ಶಕ್ತಿಯ ಬಗ್ಗೆ ಇರುವ ನಂಬಿಕೆ ವ್ಯಕ್ತವಾಗುತ್ತದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ RQ